ಉದಯಗಿರಿ ಗಲಭೆ, ಮೈಸೂರಿನ ಉದಯಗಿರಿ ಗಲಭೆ. ಸುರೇಶ ಅನ್ನುವಂಥ ಒಬ್ಬ ವ್ಯಕ್ತಿ ದೆಹಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ಗೆ ತನ್ನ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಅರೆನಗ್ನವಾಗಿ ನಿಂತಿರುವ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ರ ಫೋಟೋ ಬ್ಲರ್ ಆಗಿರೋದು ನೋಡ್ತಾ ಇದ್ದೀರಿ. ಈ ಮೂರು ಜನ ಅರೆನಗ್ನರಾಗಿ ಅಂಡರ್ವೇರ್ ಹಾಕೊಂಡು ನಿಂತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ತಲೆ ಮೇಲೆ ಟೋಪಿ ಇದೆ, ಈ ಮುಸ್ಲಿಮರ ಹಾಕೊಳ್ಳೋ ಕಂಡಿ ಟೋಪಿ. ಅವರ ಮೈ ಮೇಲೆ ಅರೇಬಿಕ್ ವರ್ಡ್ಸ್ ಇದ್ದಾವೆ, ಲೆಟರ್ಸ್ ಇದ್ದಾವೆ. ಇಂಥದ್ದೊಂದನ್ನು DP ಮಾಡಿ ಹಾಕ್ಕೊಂಡಿದ್ದಂತೆ. ಅದನ್ನು ನೋಡಿದ ಜನರಿಗೆ ಬರಬಾರದಷ್ಟು ಸಿಟ್ಟು ಬಂತು. ಪೊಲೀಸ್ ಸ್ಟೇಷನ್ ಮುಂದೆ ಬಂದರು. ಉದಯಗಿರಿಯ ಪೊಲೀಸ್ ಸ್ಟೇಷನ್ನಿಗೆ ಈ ವ್ಯಕ್ತಿಯನ್ನು, ಸುರೇಶ್ನನ್ನು ಕರ್ಕೊಂಡು ಬರಲಾಯಿತು. ಇವನು ನಮ್ಮ ಕೈ ಕೊಡಿ ಅಂತ ಜನ ಸಿಟ್ಟಿಗೆದ್ದು ಗಲಾಟೆ ಶುರು ಮಾಡಿದ್ರು, ಕಲ್ಲು ತೂರಾಟ ಆಯಿತು, ಇತ್ಯಾದಿ ಇತ್ಯಾದಿ. ತನಿಖೆ ನಡೆಸ್ತಾ FIR ಆಗಿದೆ. ಸುಮಾರು 1000 ಜನ ಇದ್ದರು ಸ್ಟೇಷನ್ ಮುಂದೆ ಅಂತ. ಸೋಮೋಟ ಕೇಸ್ ಇದು, ಸ್ವಯಂ ಪ್ರೇರಿತ ದೂರು ದಾಖಲು. ಸುರೇಶ್ ಮೇಲೆ ಹಾಕಿರೋದು ಸ್ವಯಂ ಪ್ರೇರಿತವೇ. ಈಗ ತನಿಖೆ, ಆ ಪೋಸ್ಟರ್ ಯಾರು ಕ್ರಿಯೇಟ್ ಮಾಡಿದ್ರು ಅಂತ. ಇಟ್ ಈಸ್ ನಾಟ್ ಅ ಫೋಟೋ, ನೆನಪಿರಲಿ. ಅದನ್ನು ಬಿಡಿಸಿ ಹೇಳ್ಬೇಕಾ ನಾನು. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್ ಅರೆನಗ್ನವಾಗಿ ನಿಂತಿರುವ ರೀತಿಯಲ್ಲಿ ಎಡಿಟ್ ಮಾಡಲಾಗಿದೆ. ಅದನ್ನು ಇನ್ಯಾರ್ದೋ ಫೋಟೋಕ್ಕೆ ತಂದು ಮುಖ ಅಂಟಿಸಿರೋದು. ಇದನ್ನು ಯಾರು ಮಾಡಿದ್ರು ಅನ್ನುವ ತನಿಖೆ ಶುರುವಾಗಿದೆ. ಯಾರಾದರೂ ಮಾಡಿ ಇದನ್ನು ಫಾರ್ವರ್ಡ್ ಮಾಡಿದ್ರ, ಗಲಭೆ ಸೃಷ್ಟಿಸಬೇಕು ಅಂತಾನೆ ಇದನ್ನು ಮಾಡಲಾಯ್ತಾ, ಇತ್ಯಾದಿ ಇತ್ಯಾದಿ. ಈ ಸಂಶಯ ಬರೋದಕ್ಕೆ ಒಂದು ಕಾರಣ, ಅರೇಬಿಕ್ ಬರಲ್ವಲ್ಲ ಇವನಿಗೆ ಅಂತ. ಸುರೇಶ್ಗೆ ಅರೇಬಿಕ್ ಬರೋದಿಲ್ಲ. ಬಟ್ ನನಗಿದು ಆಶ್ಚರ್ಯ ಅನಿಸುತ್ತೆ. ಅವನಿನ ಕೈಯಲ್ಲಿ ಅರೇಬಿಕ್ ಶಬ್ದಗಳನ್ನು ಬರೆದಿದ್ದಾನ ಆ ಫೋಟೋ ಮೇಲೆ? ಇಲ್ಲ ರೀ, ಗೂಗಲ್ ಸರ್ಚ್ ಮಾಡಿದ್ರಪ್ಪ, ಅರೇಬಿಕ್ ವರ್ಸಸ್. ಅದು ಗೊತ್ತಿಲ್ಲ ನನಗೆ ಅದರಲ್ಲಿ ಏನಿದೆ ಅಂತ. ಕುರಾನಿನ ವರ್ಸ್ಗಳ ಅಥವಾ ಸುಮ್ಮನೆ ಯಾವುದೋ ಅರೇಬಿಕ್ ರ್ಯಾಂಡಮ್ ವರ್ಡ್ಗಳ ಗೊತ್ತಿಲ್ಲ. ಅವುಗಳನ್ನು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತೆಗೆದ ಕಾಪಿ ಪೇಸ್ಟ್ ಮಾಡಿದೆ. ಯಾರು ಮಾಡಬಹುದು ಅದನ್ನ ಅಂತ ಅಂತಂದರೆ ಅದಕ್ಕೇನು ಸ್ಪೆಷಲೈಸೇಷನ್ ಬೇಕಾಗಿಲ್ಲ. ಅರೇಬಿಕ್ ಬರ್ತಿರೋರೇ ಇರಬೇಕು ಅಂತಿಲ್ಲ. ಆದರೂ ಕೂಡ ಪೊಲೀಸರು ಯಾಕೆ ರಿಸ್ಕ್ ತಗೊಳ್ಳೋದು? ಒಂದು ಸಲ ಆಮೂಲಾಗ್ರ ತನಿಖೆ ಅಂತ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡಿದಾರಂತೆ. ಇನ್ನೊಂದು ಕಡೆ ಇದು ಪ್ರತಾಪ್ ಸಿಂಹ ಅವರು ಪ್ರಚೋದನೆ ಕೊಟ್ಟರು ಅಂತ. ಪ್ರಚೋದನೆ ಕೊಟ್ಟಿದ್ದಕ್ಕೆ ಗಲಾಟೆ ಆಯಿತು ಅಂತಲ್ಲ, ಗಲಾಟೆ ಆದ ಮೇಲೆ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರು. ಆರೋಪಿ ಜೊತೆ ಪ್ರತಾಪ್ ಸಿಂಹರನ್ನು ಕೂಡ ತನಿಖೆ ಮಾಡಬೇಕು. ಸುರೇಶ್ಗೆ ಪ್ರತಾಪ್ ಸಿಂಹ RSS ಮುಖಂಡರಿಂದ ಕುಮ್ಮಕ್ಕು ಕೊಡಲಾಗಿದೆ. ಮುಸಲ್ಮಾನರ ವಿರುದ್ಧ ಪ್ರತಾಪ್ ಸಿಂಹ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಯಾವ ಕಾಂಗ್ರೆಸ್ ಮುಖಂಡರಿಂದ ಅಂತ ಕಾಂಗ್ರೆಸ್ ಮುಖಂಡರಿಂದ ಕಂಪ್ಲೇಂಟ್ ದಾಖಲಾಗಿದೆ. ಪ್ರತಾಪ್ ಸಿಂಹ ಏನು ಮಾತಾಡಿದ್ರು? ಆ್ಯಕ್ಚುಲಿ ಕೇಜ್ರಿವಾಲ್ ಸೋತ್ರೆ ಮುಸ್ಲಿಮರಿಗೆ ಯಾಕೆ ಸಿಟ್ಟು ಬರುತ್ತೆ? ಅವರ ಮನೆಯಲ್ಲಿ ಯಾಕೆ ಸೂತಕ ಬರುತ್ತೆ? ಸಿದ್ದರಾಮಯ್ಯ ಎಷ್ಟು ದಿನ CM ಆಗಿರ್ತಾರೋ ಗೊತ್ತಿಲ್ಲ. ಈಗಲಾದರೆ ಖಡಕ್ಕಾಗಿ ಕೆಲಸ ಮಾಡಲಿ. ಸಿದ್ದರಾಮಯ್ಯನವರು ಎಷ್ಟು ಅಸಮರ್ಥ CM ಅನ್ನೋದಕ್ಕೆ ಸಾಕ್ಷಿ ಕಲ್ಲು ಹೊಡೆಯೋದು ಮುಸ್ಲಿಂ ಧರ್ಮದಲ್ಲೇ ಇದೆ. ಈಗಲೂ ಒಂದು ವಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ. ಸಿದ್ದರಾಮಯ್ಯ ಇರೋರೆ ನಿಮ್ಮ ಕೈಯಲ್ಲಂತೂ ಆಗೋದಿಲ್ಲ, ಪೊಲೀಸರಿಗಾದರೂ ಅವಕಾಶ ಮಾಡಿಕೊಡಿ, ಇತ್ಯಾದಿ ಇತ್ಯಾದಿ ಹೇಳಿದರು. ಇದು ಪ್ರಚೋದನಕಾರಿ ಹೇಳಿಕೆ ಅಂತ ಯುವ ಕಾಂಗ್ರೆಸ್ನ ಸದಸ್ಯರುಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಬಂದಿದ್ದರು. ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಡಿ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ? ನೀವ್ಯಾಕೆ ನೀವು ರೊಚ್ಚಿಗೆ ಹೇಳ್ತೀರಿ? ನಿಮ್ಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನ್ ಸಂಬಂಧ? ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸ್ ಅನ್ನ ಇಟ್ಕೊಂಡು 3 idiots ಅಂತ ಹಾಕಿದ್ದಾರೆ. ಅದಕ್ಕೆ ನಿಮ್ಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ? ಸಿದ್ದರಾಮಯ್ಯನವರೇ, ಇನ್ನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಿರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ರೀತಿ ನಿಮ್ಮ ಮೂಗಿನ ಕೆಳಗಡೆ ಇರುವಂತ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಆಕ್ರಮಣ ಆಗುವಂತದ್ದು, ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನ ತೋರ್ತಾ ಇದೆ ಅನ್ನೋದಕ್ಕೆ, ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ, ನಿಮ್ ಊರಿನಲ್ಲೇ ನಿಮ್ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೋಡಿ, ಹಿಂದೆ KFD, PFI, SDPI ಅವರು ಈ ಭಾಗದಲ್ಲಿ ಯಾವ್ಯಾವ ರೀತಿ ಕೃತ್ಯಗಳನ್ನ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಬಂದಾದ ಕೂಡಲೇ ಮತ್ತೆ ಉದಯಗಿರಿಯಲ್ಲಿ ಈ ಘಟನೆ ಸಂಭವಿಸುತ್ತವೆ ಅಂತಂದ್ರೆ ಈ ಎಲ್ಲಾ ಕೃತ್ಯಗಳಿಗೂ ಶ್ರೀರಕ್ಷೆ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ. ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ,
ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ ಈ ವ್ಯಾಪ್ತಿನಲ್ಲಿರುವಂತಹ ಅಷ್ಟು ಜನ ಪುಂಡರನ್ನು ರಿಪೇರಿ ಮಾಡ್ತಾರೆ. ಸಿದ್ದರಾಮಯ್ಯನವರೇ ನಿಮ್ ಕೈಲಂತೂ ಆಗಲ್ಲ, ಪೊಲೀಸ್ ಇಲಾಖೆಗಾದ್ರೂ ಆ ಒಂದು ಅವಕಾಶನ ಮಾಡಿಕೊಡಿ. ಡೆಲ್ಲಿನಲ್ಲಿ ವೆಹಿಕಲ್ಸ್ಗೆ, ವಾಹನಗಳಿಗೆ ಜಖಂ ಮಾಡಿದ್ರು, ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ರು. ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ. ಈಗಾಗಲೇ CCTV ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ. ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ, ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ. ಘಟನೆ ಆದಮೇಲೆ ಅವ್ರಗಳ ಹೇಳಿಕೆಗೆ ಯಾರು ನಿಲ್ಸಕ್ಕಾಗೋದಿಲ್ಲ. ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನೀವೇನು ಬೇಕಾದ್ರೂ ಹೇಳ್ತೀರಾ. ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರು ತಿಳ್ಕೊಬೇಕು. ನೋಡಿ, ಪೊಲೀಸ್ನವರನ್ನ ಕುಗ್ಸೋದಕ್ಕೆ, ಅವರ ಮೊರೆಲನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇ ಆರ್ ಆಲ್ ವೆಲ್ ಟ್ರೈನ್ಡ್. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ತೊಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ. ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ಪೊಲೀಸ್ನವರಿಗೆ ಸಹಕರಿಸಬೇಕು. ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನಸಮುದಾಯಕ್ಕೆ ಮನವಿಯನ್ನು ಮಾಡ್ಕೊಳ್ತೇನೆ. ಮಾಡ್ಕೊಳ್ಳಿ ಪರಮೇಶ್ವರ್ ಅವರೇ, ಮನವಿ ಮಾಡ್ಕೊಳ್ಳಿ. ಜನಸಮುದಾಯಕ್ಕೆ ಮನವಿ. ಬೇಜಾರಾದರೆ ಕಂಪ್ಲೇಂಟ್ ಕೊಡಿ, ಆರೋಪಿನ ಅರೆಸ್ಟ್ ಮಾಡಿದ್ರೆ ಅವನು ನಮ್ಮ ಕೈ ಕೊಡಿ ಅಂತೆಲ್ಲ ನೀವು ಪ್ರತಿಭಟನೆ ಮಾಡಬಾರ್ದು. ಕಠಿಣ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಬೇಕಿದ್ರೆ ಮನವಿ ಮಾಡಿಕೊಳ್ಳಿ ಅಂತ ಜನಸಮುದಾಯಕ್ಕೆ ಕೇಳಿಕೊಳ್ತಾರಂತೆ ನಮ್ಮ ಹೋಮ್ ಮಿನಿಸ್ಟ್ರು. ಕೇಳ್ಕೊಳ್ಳಿ, ಅಟ್ಲೀಸ್ಟ್ ಇಷ್ಟಾರು ಹೇಳಿದ್ರಲ್ಲ ನೀವು, ಪುಣ್ಯ. ಯಾಕಂದರೆ KJ ಹಳ್ಳಿ DJ ಹಳ್ಳಿಯಲ್ಲಿ ಇದಾದಾಗಲೇ ಆಗಬೇಕಾದ ರೀತಿಯಲ್ಲಿ ಕ್ರಮ ಆಗಿದ್ದರೆ ರಿಪೀಟ್ ಆಗ್ತಿರಲಿಲ್ಲ ಅಂತ ಕಳಕಳಿಯಿಂದ ಹೇಳ್ತಾ ಇರೋದು. KJ ಹಳ್ಳಿ DJ ಹಳ್ಳಿಲಿ ಪರಮೇಶ್ವರ್ ಅವರನ್ನೂ ಒಳಗೊಂಡಂತೆ ಕಾಂಗ್ರೆಸ್ಸಿನ 3 ಜನ ಮಾಜಿ ಗೃಹ ಸಚಿವರದೊಂದು ತಂಡ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಮಾಡಿ ರಿಪೋರ್ಟ್ ಕೊಟ್ಟರೆ ಅದು ಏನಾಯ್ತೋ ಏನೋ ರಿಪೋರ್ಟು. ನಿಮ್ಮದೇ ಪಕ್ಷದ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಈಗ BJPಲಿದ್ದಾರೆ, ಅವಾಗ ನಿಮ್ಮ ಪಕ್ಷದಲ್ಲಿದ್ದರು. ದಲಿತರು ಸುಮ್ಮನೆ ದಲಿತ ಸ್ವಾಭಿಮಾನ ಅನ್ನೋದಲ್ಲ, ಅವರ ಮನೆಗೆ ನುಗ್ಗಿ ಬದುಕುಳಿದಿದ್ದೆ ದೊಡ್ಡದಲ್ರಿ. ಆ ಕುಟುಂಬ ಸುಟ್ಟು ಬೂದಿ ಮಾಡಿಬಿಟ್ರು ಮನೇನ. ಹೋಗಿದ್ದೆ ನಾನು ಆ ಮನೆಯೊಳಗೆ, ಏನು ಅಂದರೆ ಏನೂ ಉಳಿದಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿಯವರು ಒಂದೊಂದು ಕೋಣೆ ಕರ್ಕೊಂಡೋಗಿ ತೋರಿಸುವಾಗಲೂ ಕಣ್ಣೀರು ದಳ ಅಂತ ಕಣ್ಣೀರು ಬರೋದು ಅವ್ರಿಗೆ. ಅಂಥ ಮನೆ ಸುಟ್ಟಂಥ ಪ್ರಕರಣದಲ್ಲಿ ಅವಾಗ ನೀವು ವಿಪಕ್ಷ ಬಿಡಿ, ಸ್ಟ್ಯಾಂಡ್ ತಗೋಬೇಕಾಗಿತ್ತು ಕರೆಕ್ಟಾಗಿ. ರಾಜಕಾರಣ ಇರುತ್ತ್ರಿ, ಕಾಂಗ್ರೆಸ್ಸು BJP JDS ಎಲೆಕ್ಷನ್ನು, ಸೋಲು ಗೆಲುವು ಎಲ್ಲ ಇರ್ತವೆ. ಸಮಾಜ ಇಂಪಾರ್ಟೆಂಟ್ ಅಲ್ಲ. ಯಾವುದೋ ಒಂದು ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕ್ತಾರೆ ನಮಗೆ ಅಂತ ಏನು ಮಾಡಿದ್ರೂ ಸಹಿಸ್ಕೊಳ್ಳೋದ, ಏನು ಮಾಡಿದ್ರೂ ಅಮಾಯಕರ ವಿರುದ್ಧ ಕ್ರಮ ಆಗಬಾರ್ದು ಅಂತ ಮಾತಾಡೋದ. ಮಾಡಿ ಅದಾದಮೇಲೆ ಹಳೆ ಹುಬ್ಬಳ್ಳಿ ಆಯಿತು, ಶಿವಮೊಗ್ಗ ಆಯಿತು, ಅದಕ್ಕಿಂತ ಮುಂಚೆ ಮಂಗಳೂರಿನಲ್ಲಾಗಿತ್ತು CNRC ವಿರೋಧಿಸಿ ಪ್ರತಿಭಟನೆ. ಈಗ ಮೈಸೂರಿನ ಉದಯಗಿರಿಯಲ್ಲಿ. ಉಳಿದವರು ಎಲ್ರಿಗೂ ಸಂವಿಧಾನದ ಪಾಠ ಮಾಡೋಕ್ಕೆ ಬರುತ್ತೆ, ಇವ್ರಿಗೆ ಸಂವಿಧಾನದ ಪಾಠ ಮಾಡೋಂಗಿಲ್ಲ. ಸಮಾನತೆಯ ಪಾಠವನ್ನು ಉಳಿದವರು ಎಲ್ರಿಗೂ ಮಾಡಬಹುದು, ಇವರಿಗೆ ಸಮಾನತೆಯ ಪಾಠ ಮಾಡೋಕ್ಕಾಗೋದಿಲ್ಲ. ಜಾತ್ಯತೀತತೆಯ ಪಾಠ ಉಳಿದವರೆಲ್ಲರೂ ಕೇಳಿಸ್ಕೋಬೇಕು, ಇವ್ರು ಹೇಳ್ತಾರೆ ಉಳಿದವ್ರು ಕೇಳಬೇಕು. ಇಲ್ಲಿ ಜಾತ್ಯತೀತತೆಯ ಪಾಠ ಮಾಡೋಂಗಿಲ್ಲ. ಇದೇ ಬೇರೆ ಅದೇ ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.